ನಮಸ್ತೆ, ನಾನು ಓದಿದ್ದು ಮಂಡ್ಯ ಯೂನಿವರ್ಸಿಟಿ. ಇವತ್ತು ಮಂಡ್ಯ ಯೂನಿವರ್ಸಿಟಿಯಲ್ಲಿ 3ನೇ ಘಟಿಕೋತ್ಸವ ನಡೆಯಿತು. ಆ ರ್ಯಾಂಕ್ ಬಂದಿರೋ ಹೋಲ್ಡರ್ಸ್ಗೆಲ್ಲರಿಗೂ ಚಾನ್ಸ್ ರಾಜ್ಯಪಾಲರಿಂದ ಪ್ರಮಾಣ ಪತ್ರವನ್ನು ಕೊಟ್ಟರು. ಅದರಿಂದ ಎಲ್ಲರಿಗೂ ಖುಷಿ ಆಯಿತು. ಧನ್ಯವಾದ. ತುಂಬ ಖುಷಿ ಇದೆ ರ್ಯಾಂಕ್ ಬಂದಿದ್ದು. ಮತ್ತೆ ಈ ಸತಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಮತ್ತು ನಾವು ಸರ್ಟಿಫಿಕೇಟ್ ಪಡೆದಿರೋದ್ರಿಂದ, ಅದು ರಾಜ್ಯಪಾಲರಿಂದ ನಾವು ಸರ್ಟಿಫಿಕೇಟ್ ಪಡೆದಿರೋದು ಇನ್ನೂ ತುಂಬ ಖುಷಿ ಪಡ್ತೀವಿ. ತುಂಬ ಕಷ್ಟಪಟ್ಟು ಓದಿದ್ದೀವಿ. ನಾವು ಕಷ್ಟಪಟ್ಟಿದ್ದಕ್ಕೆ ಇದು ಪ್ರತಿಫಲವಾಗಿ ನಮಗೆ ಸಿಕ್ಕಿದೆ. ತಂದೆ ತಾಯಿ ಇದಕ್ಕೆಲ್ಲ ಕಾರಣ ಅವರೇ. ಅವ್ರಿಲ್ಲದೆ ಏನೂ ಆಗಲ್ಲ, ಅವರಿಂದನೇ ಎಲ್ಲ, ಅವರೇ ಎಲ್ಲ ಅಷ್ಟೇ. ಮುಂದೆ ವಿದ್ಯಾರ್ಥಿಗಳಿಗೆ ಓದಿ, ನಿಮಗೋಸ್ಕರ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೋಸ್ಕರ ಓದಿ. ಅವರು ನಿಮಗೋಸ್ಕರ ಕಷ್ಟಪಡ್ತಿರ್ತಾರೆ. ಅವರು ನಮ್ಮ ಮಕ್ಕಳು ಓದಬೇಕು ಅಂತ ಕಷ್ಟಪಡ್ತಿರ್ತಾರೆ. ಅವ್ರಿಗೋಸ್ಕರಾದ್ರೂ ನೀವು ಓದಿ. ಸಿಕ್ಕಾಪಟ್ಟೆ ಖುಷಿ ಇದೆ. ಅಂದರೆ ನಮ್ಮ ತಂದೆ ಇದ್ದಾರೆ, ನಮ್ಮ ಅಣ್ಣ ಬಂದಿದ್ದಾರೆ. ಅವ್ರ ಮುಂದೆ ಅದು ರಾಜ್ಯಪಾಲರಿಂದ ಈಸ್ಕೊಳ್ಳೋದು ಅವ್ರ ಮುಂದೆ ನನಗೆ ಅಷ್ಟು ಖುಷಿ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ರಾಧಿಕಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಶ್ರೀ. ಚನ್ನಪಟ್ಟಣದಿಂದ ಮಂಡ್ಯಕ್ಕೆ ಬಂದು MSc ಇನ್ ಫಿಸಿಕ್ಸ್ ಮಾಡಿದ್ದೀನಿ. ಸೊ ಅದರ MSc ಫಿಸಿಕ್ಸಲ್ಲಿ ನನಗೆ ರ್ಯಾಂಕ್ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಿದೆ. ನಂದು ಆ್ಯಕ್ಚುಲಿ ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದು ಟೀಚಿಂಗ್ ಮಾಡಿ ಅದಾದಮೇಲೆ MScಗೆ ಜಾಯ್ನ್ ಆಗಿದ್ದು. ಇನ್ಮೇಲೆ ನಾನು ಮಕ್ಳಿಗೆ ಹೇಳ್ಬೋದು, ನಾನು ರ್ಯಾಂಕ್ ತೊಗೊಂಡಿದ್ದೀನಿ, ಸೊ ನಂತರ ನೀವು ರ್ಯಾಂಕ್ ತೊಗೊಳ್ಳಿ. ಆದರೆ ಅದು ಈ ಥರ ರಾಜ್ಯಪಾಲರಿಂದ ಸರ್ಟಿಫಿಕೇಟ್ ತೊಗೊಂಡಿದ್ದು ನಿಜಕ್ಕೂ ಖುಷಿ ಆಗ್ತಿದೆ. ಆ್ಯಂಡ್ ಈ ಸಂದರ್ಭದಲ್ಲಿ ನಮ್ಮ ಅಪ್ಪ ಇರಬೇಕು ಅಂತ ತುಂಬ ಅನ್ನಿಸ್ತು ಅಷ್ಟೇ. ಥ್ಯಾಂಕ್ ಯು. ಸರಿ, ನಮ್ಮ ಅಪ್ಪನ ಕನಸು ಇದು. ಆ್ಯಕ್ಚುಲಿ ನಾನು ಈ ಥರ ಸ್ಟೇಜ್ ಮೇಲೆ ಬಂದು ಸರ್ಟಿಫಿಕೇಟ್ ತೊಗೋಬೇಕು ಅಂತ. ಅವರಿಲ್ಲ ಇವತ್ತು, ಬಟ್ ಅವರಿಗೋಸ್ಕರ ಇದನ್ನು ಡೆಡಿಕೇಟ್ ಮಾಡ್ತೀನಿ. ಸರ್, ತುಂಬ ಕಷ್ಟಪಟ್ಟಿದ್ದೀನಿ. ಅದು ನಮ್ಮ MSc ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಸ್ಟ್ರಿಕ್ಟು. ಆ ಡಿಪಾರ್ಟ್ಮೆಂಟಲ್ಲಿ ರ್ಯಾಂಕ್ ಬಂದಿದೆ ಅಂದರೆ ನಿಜಕ್ಕೂ ಖುಷಿ ಸರ್. ಎಲ್ಲ ನನ್ನ ಲೆಕ್ಚರ್ಸ್ಗೆ, ಎಲ್ಲ ನನ್ನ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಫುಲ್ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮ ಫ್ಯಾಮಿಲಿಲಿ. ಅಮ್ಮ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಎಲ್ಲರ ಸಹಕಾರದಿಂದನೇ ಈ ರ್ಯಾಂಕ್ ಬಂದಿರೋದು. ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸರ್. ಅದೇ ಕಷ್ಟಪಟ್ಟರೆ ಯಾವುದು ಕೂಡ ಯಾವುದೇ ಒಂದು ಪ್ರತಿಫಲನೂ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಡ ಆಗ್ಬೋದು, ಬಟ್ ನನಗೆ ಡಿಗ್ರಿನಲ್ಲೇ ಈ ಥರ ಒಂದು ರ್ಯಾಂಕ್ ತಗೋಬೇಕು ಅನ್ನೋ ಆಸೆ ಇತ್ತು, ಬಟ್ ಅಲ್ಲಿ ಮಿಸ್ ಆಯಿತು. ಇವಾಗ MScನಲ್ಲಿ ತಗೊಂಡಿರೋದಕ್ಕೆ ನಿಜವಾಗ್ಲೂ ಖುಷಿ ಇದೆ ಸರ್. ವಿದ್ಯಾಶ್ರೀ. ನನ್ನ ಹೆಸರು ತೇಜಸ್ವಿನಿ ಅಂತ ಹೇಳಿ. ನಾನು ಬೇಬಿ ಗ್ರಾಮ ಬಸರಾಳು ಹೋಬಳಿಯಿಂದ ಬಂದಿದ್ದೇನೆ. ಸೊ ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಗಣಿತಶಾಸ್ತ್ರ ವಿಭಾಗದಲ್ಲಿ ಮೊದಲ ರ್ಯಾಂಕನ್ನು ಪಡ್ಕೊಂಡಿದ್ದೇನೆ. ಇದು 3ನೇ ಘಟಿಕೋತ್ಸವ ಸಮಾರಂಭ. ಈ ಒಂದು ಮೊದಲ ರ್ಯಾಂಕ್ ಪದವಿಯನ್ನು ಗಣಿತಶಾಸ್ತ್ರ ವಿಭಾಗದಲ್ಲಿ ನಮ್ಮ ರಾಜ್ಯಪಾಲರಿಂದ ಸ್ವೀಕರಿಸಿರುವಂಥದ್ದು ತುಂಬಾ ಗೌರವದ ವಿಷಯ ಮತ್ತು ನನಗೆ ಹೆಮ್ಮೆಯ ವಿಷಯ. ನಾವು ಇಲ್ಲಿವರೆಗೂ ಕಷ್ಟಪಟ್ಟಿದ್ದು ಮತ್ತು ಹಗಲು ರಾತ್ರಿಯಿಂದೇ ಓದಿದ್ದು ಎಲ್ಲವೂ ಕೂಡ ಇವತ್ತು ಪ್ರತಿಫಲ ಸಿಕ್ಕಿದೆ. ನನ್ನೆಲ್ಲ ಯಶಸ್ಸು ನನ್ನ ತಂದೆ ತಾಯಿಗೆ ನಾನು ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೇನೆ. ನನ್ನ ಒಂದು ಈ ಸಾಧನೆಗೆ ಸಹಕರಿಸಿದಂತಹ ಎಲ್ಲ ಪ್ರಾಧ್ಯಾಪಕರಿಗೆ, ನನ್ನ ಕುಟುಂಬದವರಿಗೆ, ನನ್ನ ಪ್ರಮುಖವಾಗಿ ನನ್ನ ತಂದೆಗೆ ನನ್ನ ಯಶಸ್ಸನ್ನು ಅರ್ಪಣೆ ಮಾಡ್ತೀನಿ. ಇವತ್ತು ಈ ಒಂದು ಯಶಸ್ಸನ್ನು ನನ್ನ ತಂದೆಯ ಕಣ್ಣಲ್ಲಿ ಅವರ ಸಂಭ್ರಮವನ್ನು ಕಾಣ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ಮಂಡ್ಯ ಯೂನಿವರ್ಸಿಟಿ. ಥ್ಯಾಂಕ್ ಯು. ತೇಜಸ್ವಿನಿ BN. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.